ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಏನು ಕೆಲಸ ಅಂದರೆ ಬಾಟ್ಲು ಕೊಯ್ತಾ ಇದ್ದಾರೆ. ಎದಕ್ಕೆ ಬಾಟ್ಲು ಒಂದಪ್ಪ? ಎದಕ್ಕೆ ಬಾಟ್ಲು? ನಾನಿಲ್ಲೇ ಬೇರೆ ಅದಕ್ಕೆ ಮಾಡ್ಕೊಂತೀನಿ. ತರಕಾರಿ ಗೊಬ್ಬರ ಕಲಿಸಿದ್ದೀವಿ. ಅದೇ DAP ಪೊಟಾಶ್ ಏನಿಲ್ಲ. ಇಲ್ಲೊಂದು ಟ್ಯಾಕ್ಟ್ರು ಅಲ್ಲೊಂದು ಟ್ಯಾಕ್ಟ್ರಲ್ಲಿ ಕಲಸಿ ರೆಡಿ ಇಟ್ಟಿದ್ದೀವಿ. ಒಂದು 35 ಜನ ಲೇಬರ್ ಬರ್ತಾಯಿದ್ದಾರೆ. ಇವತ್ತು ತರಕಾರಿ ಗೊಬ್ಬರ ಹಾಕಬೇಕು ಚಿಕ್ಕ ಪ್ಲಾಟಿಗೆ. ಬನ್ನಿ ತೋರಿಸ್ತೀನಿ. ಟ್ಯಾಕ್ಟ್ರಲ್ಲಿ ಕಲಿಸಿದ್ವಿ, ಮತ್ತು ಶಾರ್ಟೇಜ್ ಆಗ್ತೈತೆ. ನಾನು ಆ್ಯಕ್ಚುಲಿ 200 ಗ್ರಾಮ್ ಹಾಕೋಣ ಒಂದು ಗಿಡಕ್ಕೆ 200 ಗ್ರಾಮ್ ಹಾಕೋಣ ಅಂತ ಇದ್ದೆ. ಇವಾಗ 400 ಗ್ರಾಮ್ ಬೀಳ್ತೈತೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ, ಅರ್ಧ kg ಒಂದು 50-100 ಗ್ರಾಮ್ ಕಡಿಮೆ. ಅದಕ್ಕೆ ಶಾರ್ಟೇಜ್ ಆಯ್ತು. ಹೆಂಗೆ ಸ್ಟಾಕ್ ಇತ್ತಲ್ಲ, ಹಾಕೊಂಡು ಹೋಗೋಣ ಅಂತ ಬಂದ್ವಿ. ಬನ್ನಿ, ಅಲ್ಲಿ ಹೊಲದಲ್ಲೇ ಗೊಬ್ಬರ ಆಗ್ತದೆ ತೋರಿಸಿ. ಹೊರಬಾಕ್ರವ ನೀವು ಮಾತಾಡ್ಕೊಂತ ಲೇಟ್ ಹಿಂದಕ್ಕೆ ನೋಡು. ನೀವ್ಯಾಕವ ಹಿಂದಿದ್ದೀರಿ? ಇಲ್ಲಿ ನೋಡಿ, ನೀವು ಹೆಂಗದ್ರ ಮುಂದೆ. ಬರ್ರಿ ಹಾಕೋದು ಚಿಕ್ಕ ಗಿಡಕ್ಕೆ. ಇದಕ್ಕೆ ಇತ್ರಲ್ಲಿ ಹೊಡೋದು ಆಯಿತು. 9 ಡೇಸ್ ಆಯ್ತು ಇತ್ರಲ್ಲಿ ಹೊಡೆದು. ಬಸ್ಸು ಔಷಧಿ ಹೊಡಿತಾ ಇದ್ದಾನೆ, ಟಿಪ್ಸು ಮತ್ತು ಮೈಟ್ಸಿಗೆ. ಆಮೇಲೆ ಒಂದು ಫಂಗಿಸೈಡ್ ಇದೆ. ಆಮೇಲೆ 2 ಲೇಬರ್ ಬರ್ರಿ ಆಗ್ತಾ ಇದ್ದಾರೆ. ಮಾಡಿದ್ ನೋಡಪ್ಪ, ಅಲ್ಲಿ ಮಾಡಿದ್ ನೋಡಲ್ಲಿ ಸಿಕ್ಸಿದ. ದೇವ್ರ ಹಂಗ ಯಾಕೆ ಬುಕ್ ಮಾಡ್ತಿರ್ಲಿ? ಹತ್ಕೊಳ್ಳಲಿ ಅಲ್ಲೇ, ಇಲ್ಲಿ ಹತ್ಕೊಳ್ಳಲಿ. ಮೆಲಕ್ ಬಿಡಲ್ಲ, ಬುಕ್ಕನ ಬಿಡಬಾಡಲ್ಲ ನೀನು. ಮುಂದ್ ನೋಡು. ಇತ್ರಲ್ಲಿ ಮಾಡಿ ಆಯಿತು 9 ಡೇಸು. ಟ್ಯಾಕ್ಟ್ರ್ ಹೊರಗೆ ತೆಗೆದುಕೊಟ್ಟೆ ನಾನೇ. ಅದು ಅಲ್ಲಿ ಲೋಡ್ ಬೇರೆ ಅದು 1000 ಲೀಟ್ರ್ ಟ್ಯಾಂಕರ್ ಅಲ್ಲ, ಅದು ಸಿಗಾಕೊಂಬಿಡುತ್ತೆ. ಆಯಿತು, ಚೆನ್ನಾಗೆಲ್ಲ ಇಲ್ಲಿ ಆಲ್ಮೋಸ್ಟ್ ಆಲು ಒಂದು 80% ಎಲೆ ಉದುರಿದೆ. ಚಿಗುರು ಕೂಡ ಸ್ಟಾರ್ಟ್ ಆಗಿದೆ ನೋಡಿ. ಇಲ್ಲಿ ಚಿಗುರು ಕೂಡ ಸ್ಟಾರ್ಟ್ ಆಗಿದೆ, ಬರ್ತಾ ಇದೆ. ನೀರು ಕೊಟ್ಟಿದ್ದೀವಿ, ಗೊಬ್ಬರನ ಹಾಕಿದ್ದೀವಿ. ಬಸವ ಯಾವ ಸ್ಟುಡಿಯೋ ಸ್ಟಾರ್ಟ್ ಮಾಡಪ್ಪ. ಏನು ಪುಣ್ಯಾತ್ಮ ಮಾಡಿದ್, ಇದನ್ನು ಮಾಡಿದಿಲ್ಲ ಮಿಕ್ಸ. ಇನ್ನೂ ಕೆಲಸ ಇದೆ. ಸಗಣಿ ಗೊಬ್ಬರ ಹಾಕ್ಬೇಕಾಗಿತ್ತು, ಹಾಕೋಕ್ಕಾಗ್ತಾ ಇಲ್ಲ. ಹಂಗೆ ಮುಚ್ಚೋದು, ಆಮೇಲೆ ಸೆಟ್ಟಿಂಗ್ ಆದಮೇಲೆ ಹಾಕೋದ. ನೋಡೋಣ, ಖಾಲಿ ಇದ್ದರೆ ಟ್ರೈ ಮಾಡೋದು. ಪೂರ್ತಿ ಮತ್ತು ಬಗಿಬೇಕಾಗತ್ತೆ ಪೂರ್ತಿ. ಇದು ನೋಡ್ರಿ, ಲ್ಯಾಟ್ರ್ ಒಳಗಡೆ ಕಲ್ಲಲ್ಲಿ ಹೋಗ್ಬಿಟ್ಟಿದೆ. ಸರಿ ಮಾಡಬೇಕು. ಇಲ್ಲಿ ಎರಡು ಯಾವಲ ಈ ಥರ ನೀರು ಹೋಗ್ದು. ಒಂದ ಸರಿ, ಬಗಿ ಆ ಕಡೆ ಲೈನಿಗೆ ಹೋಗಿಲ್ಲ, ಈ ಲೈನಿಗೆ ಹೋಗಿದೆ. ಮತ್ತು ಕಮೆಂಟ್ ಮಾಡಿ, ಗಿಡಗಳು ಹೆಂಗೆ ಡೆವಲಪ್ಮೆಂಟ್ ಆಗಿದಾವೆ ಇಲ್ಲ. ಚೆನ್ನಾಗಿ ಬಂದಿದ್ದಾವೆ ಗಿಡ. ಸಿಂಗಲ್ ಸ್ಟೆಮ್ಮು, ಮೇಲ್ಗಡೆ 2 ಆಗಿದ್ದಾವೆ. ಅದಾದಮೇಲೆ 1 ಎಕ್ಸ್ಟ್ರಾ ಆಗಿದೆ. ಈ ತೋಟ ಔಷಧಿ ಹೊಡೆಯೋಕ್ಕೆ 20 ನಿಮಿಷ ಸಾಕು ಅನ್ಸುತ್ತೆ. ಮೋಸ್ಟ್ಲಿ 20 ಮಿನಿಟ್ಸ್ ಅಷ್ಟೇ. ನಾಲ್ಕು ನಾಜಲ್ ಆನ್ ಮಾಡಿದ್ದೀವಿ ಇದಕ್ಕೆ ಇವಾಗ, ಫುಲ್ ಕವರ್ ಆಗಲಿ ಅಂತ. ಮುಂಚೆ ಎಲ್ಲ 3 ನಾಜಲಲ್ಲಿ ಹೊಡಿತಿದ್ವಿ, ಇವಾಗ 4 ನಾಜಲ್. ಬಾರೇ ಇದು ಹಾಕ್ಯಂಬರ್ಲಿ ತುಂಬ್ಕೊಂಡು ತೆಗೆದು ಹಾಕ್ಯಂಬ. ಯಾಕೆ ಹಾಕ್ಯಂಬರ್ಬಾರ್ದು? ರೆಡಿ ಆಯ್ತು. ಅದು ಕಲ್ಲಲ್ಲಿ ಸಿಕ್ಕೊಂಡಿದ್ವು, ಡೆಡ್ ಎಂಡ್ ಕ್ಲೀನ್ ಮಾಡಿದ್ವಿ, ಎಲ್ಲ ಹೋಯ್ತು. ನೀರು ಬರ್ತಾಯಿದೆ ನೋಡಿ. ಇವಾಗ ಕೊಡಬೇಕು, ಚೆನ್ನಾಗಿ ಕೊಡಬೇಕು. ಫುಲ್ ಬೆಡ್ ನೆನೆಯವ್ರಿಗೂ ಕೊಡಬೇಕು ನೀರನ್ನ. ಫಸ್ಟ್ ನೀರಲ್ಲ, ಚೆನ್ನಾಗಿ ಕೊಟ್ಟರೆ ಓಪನಿಂಗ್ಸ್ ಎಲ್ಲ ಚೆನ್ನಾಗಿ ಓಪನ್ ಆಗುತ್ತೆ. ಆಯಿತು, ಇದೊಂದು ಲೈನ್ ಆದರೆ ಸ್ಲರಿ ಹಾಕೋದಾಗುತ್ತೆ. ಸ್ಲರಿ ಅಂತ ಅಂದರೆ ಏನಿಲ್ಲ, ಆಕಳದ್ದು ಯೂರಿನ್ ನೆಲಕ್ಕೆ ಬಿತ್ತು ಅಂದರೆ ಅದು ಸಗಣಿ ಎಲ್ಲ ಮಿಕ್ಸ್ ಆಗುತ್ತಲ್ಲ, ಸ್ಲರಿ ಆಗುತ್ತೆ. ಅದೇ ನ್ಯಾಚುರಲ್ ಆಗಿ. ಆ ತೋಟದಲ್ಲೆಲ್ಲ ಕೆಲಸ ಮುಗೀತು. ಬ್ಲಾಕ್ ಸಾಯಿಲಲ್ಲಿ ಲ್ಯಾಟ್ರಲ್ ಒಂದು ಸರಿ ಮಾಡಿಬಿಟ್ರೆ ಆಯ್ತು. ಅಲ್ಲಿ ಮಳೆ ಚೆನ್ನಾಗಾಗಿದೆ, ಅಲ್ಲೇ ನೀರು ಕೊಡೋ ಅವಶ್ಯಕತೆ ಇಲ್ಲ. ಈ ಇದಕ್ಕೆ ಮಾತ್ರ, ಈ ಸಾಯಿಲಿಗೆ ಮಾತ್ರ ನೀರು ಕೊಡ್ಬೇಕು. ಇಲ್ಲಿ ಮಳೆ ಆಗಿಲ್ಲ ಈ ಪ್ಲಾಟಿಗೆ.
ಇದೆಲ್ಲ ಎಲೆ ಉದುರ್ಬೇಕಾಗಿತ್ತು, ಉದುರ್ತಾ ಇದೆ, ಎಲ್ಲೋ ಇಷ್ಟ ಆಗ್ತಿದೆ ನೋಡಿ, ಉದುರುತ್ತೆ ನೋಡಿ, ಅಲ್ಲ ಮೆತ್ತಗಿದೆ, ಬರುತ್ತೆ, ಉದುರುತ್ತೆ, ಎಲ್ಲೋ ಆಗ್ತಾ ಇದೆ ನೋಡಿ. ಇಲ್ಲಿ ನೋಡಿ ಬಡಿತಾ ಇದಾರೆಲ್ಲ. ಹೆಂಗೆ ಅಂದರೆ ಈ ಥರದ್ದು ಒಂದು ತಗೊಳ್ಳೋದು, ಈ ಥರದ್ದು ನಾವೇ ರೆಡಿ ಮಾಡ್ಕೊಂಡಿರೋದು ಬಿದಿರಿಂದ ತೊಗೊಂಡ್ಬಿಟ್ಟು ಚಿಕ್ಕದೊಂದು ಕೋಲ್ ಕೊಟ್ಟಿದ್ದೇನೆ ಅಳತೆಗೆ. ಪ್ರತಿಯೊಂದು ಗಿಡಕ್ಕೂ ಸ್ಟೆಮ್ಮಿಂದ ಅಳತೆ ಮಾಡಿ ಒಂದು ಗಿಡ ಬಿಟ್ಟು ಒಂದು ಗಿಡ ಈ ಥರ ಬಡಿಬೇಕು. ಏನಂದರೆ ಈ ಬೆಡ್ಡು ಜಾಸ್ತಿ ಇದೆ, ಎಲ್ಲ ಕೆಳಗಡೆ ಹೋಗ್ತಿದೆ ಲ್ಯಾಟ್ರಲ್, ಅದಕ್ಕೆ ಈ ಥರ ಫುಲ್ ಒಳಗಡೆ ಹೊಡೆದು ಅಲ್ಲಿ ಕಟ್ಟಿದ್ರು ನೋಡ್ರಿ, ಆ ಥರ ಕಟ್ಟಬೇಕು ಅಷ್ಟೇ. ಏನು ಡೆಡ್ ಆ್ಯಂಡ್ ಕ್ಲೀನ್ ಮಾಡಿ ಒಂದಪ್ಪ ಅಂದು ಕ್ಲೀನ ಮಾಡಿಲ್ವ, ಭಾಳ ದಿನ ಆಯ್ತು. ಬಾ ಎಷ್ಟು ಗಲೀಜಾಯ್ತು ನೋಡು. ಅದೋ ಮನೆ ಪೈಪ್ಲೈನ್ ರಿಪೇರಿ ಮಾಡಿದ್ವಿ ಹೇಳಿ, ಇಲ್ಲಿ ಆಪ್ ಮಾಡಿ ಸಾಕು. ಕಡಿಮೆ ಅಂದರೆ ಒಂದು 2-3 ಇಂಚ್ ನೀರು ಬರ್ತಿದೆ, ಪ್ರೆಷರ್ ಆಗಿದೆ. 2.5 ಇಂಚಿನ ಪೈಪ್ಲೈನ್ ಅದು, ಸಬ್ಲೈನ್ ಅಂದೆಲ್ಲ 2.5 ಇಂಚು, 2 ಇಂಚು 3 ಇಂಚು, 2.5-3 ಇಂಚು ನೆನೀತಾ ಇದೆ ನೋಡಿ. ಮುಗೀತು ಕೆಲಸ. ಈ ಪ್ಲಾಟಿನ್ ಇದು ಉದ್ದಕ್ಕಿದೆ, ಫುಲ್ ಉದ್ದಕ್ಕಿದೆ. ಎಷ್ಟು ಅಂದರೆ 220 ಗಿಡ ಒಂದು ಲೈನಿಗೆ 220 ಗಿಡ. ಸಬ್ಲೈನ್ 4 ಇದಾವೆ ಈ ಥರದ್ದು. ಕರೆಕ್ಟಾಗಿದೆ ನೋಡಿ ಲೆಟ್ರ್. ಹೆವಿ ಮಳೆ ಬರ್ತಾ ಇದೆ ಇವತ್ತಂತೂ, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ. ಹೆಂಗೆ ಬರ್ತಾ ಇದೆ ಈ ವರ್ಷಕ್ಕೆ, ಇದೇ ದೊಡ್ಡ ಮಳೆ ಅನಿಸುತ್ತೆ ಮೋಸ್ಟ್ಲಿ, ಅಷ್ಟು ಜೋರ ಬರ್ತಾ ಇದೆ ನೋಡಿ, ಸಿಕ್ಕಾಪಟ್ಟೆ ಮಳೆ. ಕರೆಕ್ಟಾಗಿ ಎಲ್ಲ ತೋಟದ ಕೆಲಸ ಮುಗಿಯೋದಕ್ಕೂ ಮಳೆ ಬರೋಕ್ಕೂ ನೀಟಾಯಿತು.